Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಅಂದರೆ ಅವೆಲ್ಲ ಡೈರೆಕ್ಷನ್ಸ್ ಓವರಲ್ಲಿ ಯಾರೂ ಕೂಡ ಕೊಡಲ್ಲ, ಯಾವ ಸಚಿವರು ಕೂಡ ಕೊಡಲ್ಲ. ಆಮೇಲೆ ಅದು ಜಸ್ಟಿಫಿಕೇಷನ್ ಇರಲಾರ್ದೆ ಮಾಡಲಿಕ್ಕೂ ಆಗೋದಿಲ್ಲ. ಅದು ಸಂಪೂರ್ಣವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಏನು ರೂಲ್ ಇದೆ ಅದರ ಬಾಹಿರವಾಗಿರ್ತದೆ. ಯಾವುದೇ ಅಧಿಕಾರಿ ಇರ್ಬೋದು, ಅದು ಜಿಲ್ಲಾಧಿಕಾರಿಗಳಿಂದ ಇಟ್ಕೊಂಡು ಸ್ಟೇಟ್ ಅಧಿಕಾರಿಗಳ ತನಕ ಇಂಥವು ನಡೀಲಿಕ್ಕೆ ಸಾಧ್ಯ ಇಲ್ಲ ಓರಲ್ ಇನ್ಸ್ಟ್ರಕ್ಷನ್ಸ್ ಮೇಲೆ. ಬಹುಶಃ ಯಾರು ಸಿಬ್ಬಂದಿ ಇದ್ದಾರೆ ಅವರಿಗೆ ಯಾರೋ ಏನು ಹೇಳಿದಾರೋ ಏನೋ ಗೊತ್ತಿಲ್ಲ. ಆದರೆ ಡೆತ್ ನೋಟ್ನಲ್ಲಿ ಸಚಿವರು ಒತ್ತಾಯ ಮಾಡಿದ್ರು, ಅದೇ ಸಚಿವರ ಏನು ಆಶ್ವಾಸನೆ ಮೇರೆಗೆ ಮಾಡಿದ್ದೇವೆ ಅಂತ ಎಲ್ಲೂ ಇಲ್ಲ. ಅದು ಇಬ್ಬರು ಸಿಬ್ಬಂದಿಗಳು Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮತ್ತು ಬ್ಯಾಂಕ್ ಸಿಬ್ಬಂದಿ ಮೇಲೆ ಅವ್ರದ್ದು ಮೇನ್ ಆರೋಪ ಇದೆ. ಅದನ್ನು ಸ್ಪಷ್ಟವಾಗಿ ಸಚಿವರು ಇದಕ್ಕೆ ತನಿಖೆ ನಾವು ಮಾಡಿಸ್ತೀವಿ, ನಾವು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ, ಇದು ಜನರ ದುಡ್ಡಿದೆ, ಈಗಾಗಲೇ 28 ಕೋಟಿ ರೂಪಾಯಿ ವಾಪಸ್ ಬಂದಿದೆ, ಇನ್ನೂ ಕೂಡ ಇವತ್ತು ಸಾಯಂಕಾಲ ಒಳಗಡೆ ತರಿಸ್ತೀವಿ, ಇಲ್ಲಿದ್ರೆ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಈಶ್ವರಪ್ಪ ಅವರು ಗುತ್ತಿಗೆದಾರ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡು ನಾನು ರಾಜೀನಾಮೆ ನೀಡಿದ್ದೆ, ಆದರೆ ಕಾಂಗ್ರೆಸ್ ನಾಯಕರು ಅವತ್ತು ಕೂಡ ನನ್ನ ರಾಜೀನಾಮೆಗೆ ಪಟ್ಟಿರೋದು ಹೋರಾಟವನ್ನು ನೋಡಿ. ವ್ಯತ್ಯಾಸ ಭಾಳ ಇದೆ. ಸಂತೋಷ್ ಪಾಟೀಲ್ ಅವರ ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ ಈಶ್ವರಪ್ಪ ಅವರೇ ಮೂಲ ಕಾರಣ ಅಂತ ಹೇಳಿದರು. ಅವ್ರ ಹೆಸರ ಮೇಲೆ ಅವರು ಡೆತ್ ನೋಟನ್ನು ಬರೆದು ಆತ್ಮಹತ್ಯೆ ಮಾಡಿಕೊಂಡು, ಇದರಲ್ಲಿ ಯಾವುದೇ ರೀತಿ ಹಾಗಿಲ್ಲ. ಒಂದನೇದು. ಎರಡನೇದು, ನಾನು ಏನೂ ಮಾಡಿಲ್ಲ ಅಂತ ಈಶ್ವರಪ್ಪ ಅವರು ಹಠ ಹಿಡ್ದು ರಾಜೀನಾಮೆ ಕೊಡಲಿಕ್ಕೂ ತಯಾರಿರಲಿಲ್ಲ. ಯಾಕಂದರೆ ಅವರೇ ಪ್ರೈಮ್ ಅಕ್ಯೂಸ್ಡು. A1 ಇದ್ರೂ ಕೂಡ ಅವರು ಇಲ್ಲ, ನನ್ನ ಕಡೆಯಿಂದ ಏನೂ ಆಗಿಲ್ಲ ಅಂತ ಅವರು ಹಠ ಹಿಡ್ದಿದ್ರು. ಆದರೆ ಇಲ್ಲಿ 24 ತಾಸು ಒಳಗಡೆ CIDಗೂ ವಹಿಸಿದ್ದೇವೆ, ಸಚಿವರು ಕೂಡ ಭಾಳ ಸ್ಪಷ್ಟವಾಗಿ ಏನೇನು ನಡೆದಿದೆ ಅಂದ್ಬಿಟ್ಟು ಜನರ ಮುಂದೆ ತಂದಿಟ್ಟಿದ್ದಾರೆ. ಬರಲಿ, ಪ್ರಿಲಿಮಿನರಿ ರಿಪೋರ್ಟ್ ಬರಲಿ. ಯಾಕೆ ಆತಂಕ ಪಡ್ತಾ ಇದ್ದಾರೆ BJP ಅವರು? ಅವರು 40% ಕಮಿಷನ್ ಸರ್ಕಾರ ಇರೋದ್ರಿಂದ ತಾನೇ ಇವತ್ತು ಜನರು ಅವರಿಗೆ ವಿರೋಧ ಪಕ್ಷದಲ್ಲಿ ಕೂಡಿಸಿರೋದು. ನಮ್ಮದು ಏನಾದರೂ ಇಂಥವೆಲ್ಲ ಹಗರಣಗಳಾಗ್ತಾ ಇದ್ದರೆ ಜನರು ಸುಮ್ಮನೆ ಇರ್ತಾರ? ಇವತ್ತಿಲ್ಲ ನಾಳೆ ಎಲ್ಲ ಆಚೆ ಬಂದೇ ಬರ್ತದೆ, ಇವತ್ತಿಲ್ಲ ನಾಳೆ ಜನರು ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಆದರೆ BJP ಅವ್ರು ಹೇಳಿದಕ್ಕೆಲ್ಲ ನಾವು ಯಾಕೆ ಇದು ಮಾಡಬೇಕು? ಅವರೆಲ್ಲರೂ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೇಳಿದ್ದೆಲ್ಲ ಕೇಳಿದ್ರೆ ಅವರು, ನಾವು ಸಾಕ್ಷಿಗಳು ಇಟ್ಟರೂ ಕೂಡ ಇವರು ಆಗಿಲ್ಲ ಅಂತ ಹೇಳಿದ್ರು. ಇದೇ ಈಶ್ವರಪ್ಪ ಅವ್ರು ಇರ್ಬೋದು, ಇದೇ ನಿಮ್ಮ BJP ನಾಯಕರು ಇರ್ಬೋದು, ಇದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, 300-400 ಕೋಟಿ ರೂಪಾಯಿ ಬೋರ್ವೆಲ್ ಹಗರಣ ಆಗಿತ್ತಲ್ಲ, ಅವಾಗೇನು ಹೇಳಿದ್ರು? ಸದನದಲ್ಲಿ 4-5 ಸರಿ ಸಚಿವರು ಹಗರಣನೇ ಆಗಿಲ್ಲ ಅಂದ್ಬಿಟ್ಟು, ಇವತ್ತು ಗಂಗಾ ಕಲ್ಯಾಣದಲ್ಲಿ ಹಗರಣನೇ ಆಗಿಲ್ಲ ಅಂದ್ಬಿಟ್ಟು ಇವತ್ತು 3-4 ಜನಕ್ಕೆ ವಿಧಾನಸೌಧ ಸ್ಟೇಷನ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅವಾಗೆಲ್ಲ ಹೋಗಿತ್ತು ಇವ್ರ ಪ್ರಾಮಾಣಿಕತೆ? ಇಲ್ಲಿ ಇನ್ನೂ ಏನೂ ಸರಿಯಾಗಿ ಗೊತ್ತಾಗಿಲ್ಲ. ನೋಡೋಣ, ಯಾರು ಉಪ್ಪು ತಿಂದರೆ ನೀರು ಕುಡಿಲೇಬೇಕಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.